ಕೆಲವು ಪ್ರಶ್ನೆಗಳು ಅವ್ರು ಕೇಳ್ತಕ್ಕಂಥ ಅಧಿಕಾರದ ಕೇಳಿ. ಆದರೆ ನಾಗೇಂದ್ರ ವಿಷಯದಲ್ಲಿ ಯಾವಾಗ ಆ ಥರ ಅವ್ರ ಮೇಲೆ ಆರೋಪ ಬಂತು ಅವ್ರು ರಿಸೈನ್ ಮಾಡಿದ್ರು. ಅದಾದಮೇಲೆ SIT ಕಾನ್ಸ್ಟಿಟ್ಯೂಟ್ ಆಯಿತು, ಪ್ರೋಬ್ ಆಯಿತು. ಅದರಲ್ಲಿ ಅವ್ರ ಹೆಸರು ಮೇಲೆ ಎಲ್ಲಿ FIRನಲ್ಲಿ ಅವರು ಹೆಸರು ಇರಲಿಲ್ಲ. ಅದಾದಮೇಲೆ ಸೆಂಟರಿಂದ ED ಬಂತು, ಆ ಕೇಸ್ ನಡೀತಾ ಇದೆ. ಬಟ್ ಆಸ್ ಆಫ್ ನೌ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ವಾಪಸ್ ಬಂದಿದೆ. ಆಮೇಲೆ ಬ್ಯಾಂಕ್ ಯಾವ ರೀತಿ ನಡೀತೈತೆ ನ್ಯಾಷನಲೈಸ್ ಬ್ಯಾಂಕ್ ಅಂತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಹೇಳ್ತೀನಿ. ಯೂಶಲಿ ನೀವು ಯಾವುದೇ ಒಂದು ದೊಡ್ಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಯಾವುದೇ ಒಂದು ದೊಡ್ಡ ಅಮೌಂಟ್ನ ನೀವು RTGS ಮಾಡಬೇಕಂತಂದ್ರೆ 1 ಕೋಟಿಗಟ್ಟಲೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಬ್ಯಾಂಕ್ನಲ್ಲಿ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಳಗಿರ್ತಕ್ಕಂಥ ಬ್ಯಾಂಕ್ನವರು, ಈವನ್ ಅಸ್ಯೂಮಿಂಗ್ ದಟ್ ಇಫ್ ಯು ಆರ್ ಚೇರ್ಮನ್, ಇಫ್ ಯು ಆರ್ ಅಸ್ಯೂಮಿಂಗ್ ಎ ಮಿನಿಸ್ಟರ್, ನೀವು ಹೇಳಿದ್ರು ಕೂಡ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲ್ಲ. ಐ ಪರ್ಸನಲಿ ಫೀಲ್ ಅಲ್ಲಿ ಕೂಡ ಎನ್ಕ್ವೈರಿ ನಡೀತಾ ಇದೆ, ಅಲ್ಲಿ ಕೂಡ ಬ್ಯಾಂಕ್ ಮೇಲೆ CBI ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಮಾತಾಡೋದು ತಪ್ಪು. ಬಟ್ ಸೋಫಾರ್ ಮೇಲ್ನೋಟದಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನ್ ಚಾರ್ಜಸ್ ಇತ್ತು ಅವ್ರ ಮೇಲೆ ಸಂಪೂರ್ಣ ದುಡ್ಡು ವಾಪಸ್ ಬಂದಾಗಿದೆ. ಅಲ್ಲ, ಅಗ್ರಿಡ್, ಇದು ವ್ಯಾಲಿಡ್ ಪಾಯಿಂಟ್. ದುಡ್ಡು ಯಾರು ಹೆಂಗ್ ಹೋಯ್ತು, ಹೆಂಗ್ ಬಂತು? ಯೂಶಲಿ ಅವ್ರು ಏನ್ ಹೇಳಿದ್ರು, ಈ ದುಡ್ಡನ್ನ ಸ್ಪೆಂಡ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಐ ಆಮ್ ನಾಟ್ ಟ್ರೈಂಗ್ ಟು ಜಸ್ಟಿಫೈ, ಬಟ್ ಎನಿವೇ ದ ಗವರ್ಮೆಂಟ್ ವಿಲ್ ಗಿವ್ ಕ್ಲಾರಿಫಿಕೇಶನ್. ಬಟ್ 100% prima facie there should be a fair chance for him to answer. Let the government answer, then let them question. And I am sure ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ. ಕ್ಲಿಯರ್ ಇದಾರೆ ಅಂತ ಕೂಡ ನನಗೆ ನಂಬಿಕೆ ಇದೆ. ಯಾವುದೇ ಖಾತೆ ಕೇಳಕ್ ಹೋಗಿಲ್ಲ, ಕೊಟ್ಟಿದ್ದಾರೆ ಇದೇ ಖಾತೆ. ಬಹಳ ತೃಪ್ತಿ ಇದೆ, ಖುಷಿ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಕೆಲವು ಪ್ರಶ್ನೆಗಳು ಅವ್ರು ಕೇಳ್ತಕ್ಕಂಥ ಅಧಿಕಾರದ ಕೇಳಿ. ಆದರೆ ನಾಗೇಂದ್ರ ವಿಷಯದಲ್ಲಿ ಯಾವಾಗ ಆ ಥರ ಅವ್ರ ಮೇಲೆ ಆರೋಪ ಬಂತು ಅವ್ರು ರಿಸೈನ್ ಮಾಡಿದ್ರು. ಅದಾದಮೇಲೆ SIT ಕಾನ್ಸ್ಟಿಟ್ಯೂಟ್ ಆಯಿತು, ಪ್ರೋಬ್ ಆಯಿತು. ಅದರಲ್ಲಿ ಅವ್ರ ಹೆಸರು ಮೇಲೆ ಎಲ್ಲಿ FIRನಲ್ಲಿ ಅವರು ಹೆಸರು ಇರಲಿಲ್ಲ. ಅದಾದಮೇಲೆ ಸೆಂಟರಿಂದ ED ಬಂತು, ಆ ಕೇಸ್ ನಡೀತಾ ಇದೆ. ಬಟ್ ಆಸ್ ಆಫ್ ನೌ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ವಾಪಸ್ ಬಂದಿದೆ. ಆಮೇಲೆ ಬ್ಯಾಂಕ್ ಯಾವ ರೀತಿ ನಡೀತೈತೆ ನ್ಯಾಷನಲೈಸ್ ಬ್ಯಾಂಕ್ ಅಂತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಹೇಳ್ತೀನಿ. ಯೂಶಲಿ ನೀವು ಯಾವುದೇ ಒಂದು ದೊಡ್ಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಯಾವುದೇ ಒಂದು ದೊಡ್ಡ ಅಮೌಂಟ್ನ ನೀವು RTGS ಮಾಡಬೇಕಂತಂದ್ರೆ 1 ಕೋಟಿಗಟ್ಟಲೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಬ್ಯಾಂಕ್ನಲ್ಲಿ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಳಗಿರ್ತಕ್ಕಂಥ ಬ್ಯಾಂಕ್ನವರು, ಈವನ್ ಅಸ್ಯೂಮಿಂಗ್ ದಟ್ ಇಫ್ ಯು ಆರ್ ಚೇರ್ಮನ್, ಇಫ್ ಯು ಆರ್ ಅಸ್ಯೂಮಿಂಗ್ ಎ ಮಿನಿಸ್ಟರ್, ನೀವು ಹೇಳಿದ್ರು ಕೂಡ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲ್ಲ. ಐ ಪರ್ಸನಲಿ ಫೀಲ್ ಅಲ್ಲಿ ಕೂಡ ಎನ್ಕ್ವೈರಿ ನಡೀತಾ ಇದೆ, ಅಲ್ಲಿ ಕೂಡ ಬ್ಯಾಂಕ್ ಮೇಲೆ CBI ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಮಾತಾಡೋದು ತಪ್ಪು. ಬಟ್ ಸೋಫಾರ್ ಮೇಲ್ನೋಟದಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನ್ ಚಾರ್ಜಸ್ ಇತ್ತು ಅವ್ರ ಮೇಲೆ ಸಂಪೂರ್ಣ ದುಡ್ಡು ವಾಪಸ್ ಬಂದಾಗಿದೆ. ಅಲ್ಲ, ಅಗ್ರಿಡ್, ಇದು ವ್ಯಾಲಿಡ್ ಪಾಯಿಂಟ್. ದುಡ್ಡು ಯಾರು ಹೆಂಗ್ ಹೋಯ್ತು, ಹೆಂಗ್ ಬಂತು? ಯೂಶಲಿ ಅವ್ರು ಏನ್ ಹೇಳಿದ್ರು, ಈ ದುಡ್ಡನ್ನ ಸ್ಪೆಂಡ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಐ ಆಮ್ ನಾಟ್ ಟ್ರೈಂಗ್ ಟು ಜಸ್ಟಿಫೈ, ಬಟ್ ಎನಿವೇ ದ ಗವರ್ಮೆಂಟ್ ವಿಲ್ ಗಿವ್ ಕ್ಲಾರಿಫಿಕೇಶನ್. But 100% prima facie there should be a fair chance for him to answer. Let the government answer, then let them question. And I am sure ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ. ಕ್ಲಿಯರ್ ಇದಾರೆ ಅಂತ ಕೂಡ ನನಗೆ ನಂಬಿಕೆ ಇದೆ. ಯಾವುದೇ ಖಾತೆ ಕೇಳಕ್ ಹೋಗಿಲ್ಲ, ಕೊಟ್ಟಿದ್ದಾರೆ ಇದೇ ಖಾತೆ. ಬಹಳ ತೃಪ್ತಿ ಇದೆ, ಖುಷಿ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ.